ಈ ರಾಜೇಂದ್ರ ಕೊಲೆ ಸುಪಾರಿ ಆಡಿಯೋ ಲೀಕ್ಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳಿದ್ದಾರೆ? ಆಡಿಯೋ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದಾರೆ. ರಾಜೇಂದ್ರ ವಿಚಾರ ನಾನ್ ಮಾತಾಡಲ್ಲ, ಎಲ್ಲವೂ ತನಿಖೆಯಲ್ಲಿದೆ. ತನಿಖೆಯಲ್ಲಿರುವಾಗ ಏನು ಮಾತಾಡಕ್ಕಾಗಲ್ಲ. ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆ ನಾನೇನು ಮಾತಾಡಕ್ಕಾಗಲ್ಲ. ಅಗತ್ಯ ಬಿದ್ದರೆ ಸಿಐಡಿ ಅಥವಾ ಎಸ್ಐಟಿ ತನಿಖೆಗೆ ತೀರ್ಮಾನ ಕೈಗೊಳ್ತೀವಿ ಅಂತ ತುಮಕೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ. ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗ್ಲಿ ರಾಜಣ್ಣ ಅವ್ರ ವಿಚಾರದಲ್ಲಾಗ್ಲಿ ಯಾವುದು ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾಕೆಂದ್ರೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿದೆ. ಇನ್ವೆಸ್ಟಿಗೇಷನ್ ಅಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಇಲ್ಲ ಇಲ್ಲಿಂದ ಸ್ಥಳೀಯವಾಗಿ ಟೀಮ್ ಸೆಟಪ್ ಮಾಡಿದ್ದಾರೆ. ಅದು ಆದ್ಮೇಲೆ ಅವರು ಏನು ವರದಿ ಕೊಡ್ತಾರೆ, ಅದಾದ್ಮೇಲೆ ಅಗತ್ಯ ಬಿದ್ದರೆ ಮುಂದೆ ಸಿಐಡಿನೋ ಎಸ್ಐಟಿನೋ ತೀರ್ಮಾನ ಮಾಡ್ತಾರೆ. ಭೇಟಿ ನೀಡಿದ್ದಾರೆ ಅಂತ ಹೇಳಿ ರಾಜೇಂದ್ರ ಹೇಳಿದ್ದಾರೆ ಸರ್. ಈಗಾಗಲೇ ಸಿಐಡಿ ವಹಿಸಿದೆಯಾ ಅಂತ ಸರ್ಕಾರ? ಅಲ್ಲ, ಈಗಾಗಲೇ ಒಂದು ಟೀಮ್ ಸೆಟಪ್ ಮಾಡಿದ್ದಾರೆ. ಆ ಟೀಮ್ ಬಂದು ಅವರು ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಈಗ ಆಡಿಯೋ ವೈರಲ್ ಆಗಿದೆ ಸರ್, ದುಬಾರಿ ಆಡಿಯೋ ಅದೆಲ್ಲ ಅವ್ರು ಗಮನಿಸ್ತಾರೆ. ಸ್ಟೇಟಸ್ ಏನಿದೆ ಸರ್? ನಾನೇನು ಹೇಳೋದಿಲ್ಲ, ನಾನೇನು ಹೇಳಕ್ ಹೋಗಲ್ಲ. ಸ್ಪೆಷಲ್ ಟೀಮ್ ನೇತೃತ್ವ ಯಾರು ಸರ್? ಸ್ಪೆಷಲ್ ಟೀಮ್ ಅವರು ಅನೌನ್ಸ್ ಮಾಡಿದ್ದಾರೆ ಅನ್ಸುತ್ತೆ, ಇನ್ನೂ ಮಾಡಿಲ್ವಾ? ಇಲ್ಲ ಸರ್, ವಂಶಿ ಕೃಷ್ಣ ಮಾಡ್ತಾರೆ. ಅನೌನ್ಸ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಈ ರಾಜೇಂದ್ರ ಕೊಲೆ ಸುಪಾರಿ ಆಡಿಯೋ ಲೀಕ್ಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳಿದ್ದಾರೆ? ಆಡಿಯೋ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದಾರೆ. ರಾಜೇಂದ್ರ ವಿಚಾರ ನಾನ್ ಮಾತಾಡಲ್ಲ, ಎಲ್ಲವೂ ತನಿಖೆಯಲ್ಲಿದೆ. ತನಿಖೆಯಲ್ಲಿರುವಾಗ ಏನು ಮಾತಾಡಕ್ಕಾಗಲ್ಲ. ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆ ನಾನೇನು ಮಾತಾಡಕ್ಕಾಗಲ್ಲ. ಅಗತ್ಯ ಬಿದ್ದರೆ ಸಿಐಡಿ ಅಥವಾ ಎಸ್ಐಟಿ ತನಿಖೆಗೆ ತೀರ್ಮಾನ ಕೈಗೊಳ್ತೀವಿ ಅಂತ ತುಮಕೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ. ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗ್ಲಿ ರಾಜಣ್ಣ ಅವ್ರ ವಿಚಾರದಲ್ಲಾಗ್ಲಿ ಯಾವುದು ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾಕೆಂದ್ರೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿದೆ. ಇನ್ವೆಸ್ಟಿಗೇಷನ್ ಅಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಇಲ್ಲ ಇಲ್ಲಿಂದ ಸ್ಥಳೀಯವಾಗಿ ಟೀಮ್ ಸೆಟಪ್ ಮಾಡಿದ್ದಾರೆ. ಅದು ಆದ್ಮೇಲೆ ಅವರು ಏನು ವರದಿ ಕೊಡ್ತಾರೆ, ಅದಾದ್ಮೇಲೆ ಅಗತ್ಯ ಬಿದ್ದರೆ ಮುಂದೆ ಸಿಐಡಿನೋ ಎಸ್ಐಟಿನೋ ತೀರ್ಮಾನ ಮಾಡ್ತಾರೆ. ಭೇಟಿ ನೀಡಿದ್ದಾರೆ ಅಂತ ಹೇಳಿ ರಾಜೇಂದ್ರ ಹೇಳಿದ್ದಾರೆ ಸರ್. ಈಗಾಗಲೇ ಸಿಐಡಿ ವಹಿಸಿದೆಯಾ ಅಂತ ಸರ್ಕಾರ? ಅಲ್ಲ, ಈಗಾಗಲೇ ಒಂದು ಟೀಮ್ ಸೆಟಪ್ ಮಾಡಿದ್ದಾರೆ. ಆ ಟೀಮ್ ಬಂದು ಅವರು ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಈಗ ಆಡಿಯೋ ವೈರಲ್ ಆಗಿದೆ ಸರ್, ದುಬಾರಿ ಆಡಿಯೋ ಅದೆಲ್ಲ ಅವ್ರು ಗಮನಿಸ್ತಾರೆ. ಸ್ಟೇಟಸ್ ಏನಿದೆ ಸರ್? ನಾನೇನು ಹೇಳೋದಿಲ್ಲ, ನಾನೇನು ಹೇಳಕ್ ಹೋಗಲ್ಲ. ಸ್ಪೆಷಲ್ ಟೀಮ್ ನೇತೃತ್ವ ಯಾರು ಸರ್? ಸ್ಪೆಷಲ್ ಟೀಮ್ ಅವರು ಅನೌನ್ಸ್ ಮಾಡಿದ್ದಾರೆ ಅನ್ಸುತ್ತೆ, ಇನ್ನೂ ಮಾಡಿಲ್ವಾ? ಇಲ್ಲ ಸರ್, ವಂಶಿ ಕೃಷ್ಣ ಮಾಡ್ತಾರೆ. ಅನೌನ್ಸ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಈ ರಾಜೇಂದ್ರ ಕೊಲೆ ಸುಪಾರಿ ಆಡಿಯೋ ಲೀಕ್ಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳಿದ್ದಾರೆ? ಆಡಿಯೋ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದಾರೆ. ರಾಜೇಂದ್ರ ವಿಚಾರ ನಾನ್ ಮಾತಾಡಲ್ಲ, ಎಲ್ಲವೂ ತನಿಖೆಯಲ್ಲಿದೆ. ತನಿಖೆಯಲ್ಲಿರುವಾಗ ಏನು ಮಾತಾಡಕ್ಕಾಗಲ್ಲ. ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆ ನಾನೇನು ಮಾತಾಡಕ್ಕಾಗಲ್ಲ. ಅಗತ್ಯ ಬಿದ್ದರೆ ಸಿಐಡಿ ಅಥವಾ ಎಸ್ಐಟಿ ತನಿಖೆಗೆ ತೀರ್ಮಾನ ಕೈಗೊಳ್ತೀವಿ ಅಂತ ತುಮಕೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ. ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗ್ಲಿ ರಾಜಣ್ಣ ಅವ್ರ ವಿಚಾರದಲ್ಲಾಗ್ಲಿ ಯಾವುದು ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾಕೆಂದ್ರೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿದೆ. ಇನ್ವೆಸ್ಟಿಗೇಷನ್ ಅಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಇಲ್ಲ ಇಲ್ಲಿಂದ ಸ್ಥಳೀಯವಾಗಿ ಟೀಮ್ ಸೆಟಪ್ ಮಾಡಿದ್ದಾರೆ. ಅದು ಆದ್ಮೇಲೆ ಅವರು ಏನು ವರದಿ ಕೊಡ್ತಾರೆ, ಅದಾದ್ಮೇಲೆ ಅಗತ್ಯ ಬಿದ್ದರೆ ಮುಂದೆ ಸಿಐಡಿನೋ ಎಸ್ಐಟಿನೋ ತೀರ್ಮಾನ ಮಾಡ್ತಾರೆ. ಭೇಟಿ ನೀಡಿದ್ದಾರೆ ಅಂತ ಹೇಳಿ ರಾಜೇಂದ್ರ ಹೇಳಿದ್ದಾರೆ ಸರ್. ಈಗಾಗಲೇ ಸಿಐಡಿ ವಹಿಸಿದೆಯಾ ಅಂತ ಸರ್ಕಾರ? ಅಲ್ಲ, ಈಗಾಗಲೇ ಒಂದು ಟೀಮ್ ಸೆಟಪ್ ಮಾಡಿದ್ದಾರೆ. ಆ ಟೀಮ್ ಬಂದು ಅವರು ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಈಗ ಆಡಿಯೋ ವೈರಲ್ ಆಗಿದೆ ಸರ್, ದುಬಾರಿ ಆಡಿಯೋ ಅದೆಲ್ಲ ಅವ್ರು ಗಮನಿಸ್ತಾರೆ. ಸ್ಟೇಟಸ್ ಏನಿದೆ ಸರ್? ನಾನೇನು ಹೇಳೋದಿಲ್ಲ, ನಾನೇನು ಹೇಳಕ್ ಹೋಗಲ್ಲ. ಸ್ಪೆಷಲ್ ಟೀಮ್ ನೇತೃತ್ವ ಯಾರು ಸರ್? ಸ್ಪೆಷಲ್ ಟೀಮ್ ಅವರು ಅನೌನ್ಸ್ ಮಾಡಿದ್ದಾರೆ ಅನ್ಸುತ್ತೆ, ಇನ್ನೂ ಮಾಡಿಲ್ವಾ? ಇಲ್ಲ ಸರ್, ವಂಶಿ ಕೃಷ್ಣ ಮಾಡ್ತಾರೆ. ಅನೌನ್ಸ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಈ ರಾಜೇಂದ್ರ ಕೊಲೆ ಸುಪಾರಿ ಆಡಿಯೋ ಲೀಕ್ಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳಿದ್ದಾರೆ? ಆಡಿಯೋ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದಾರೆ. ರಾಜೇಂದ್ರ ವಿಚಾರ ನಾನ್ ಮಾತಾಡಲ್ಲ, ಎಲ್ಲವೂ ತನಿಖೆಯಲ್ಲಿದೆ.
ತನಿಖೆಯಲ್ಲಿರುವಾಗ ಏನು ಮಾತಾಡಕ್ಕಾಗಲ್ಲ. ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆ ನಾನೇನು ಮಾತಾಡಕ್ಕಾಗಲ್ಲ. ಅಗತ್ಯ ಬಿದ್ದರೆ ಸಿಐಡಿ ಅಥವಾ ಎಸ್ಐಟಿ ತನಿಖೆಗೆ ತೀರ್ಮಾನ ಕೈಗೊಳ್ತೀವಿ ಅಂತ ತುಮಕೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ. ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗ್ಲಿ ರಾಜಣ್ಣ ಅವ್ರ ವಿಚಾರದಲ್ಲಾಗ್ಲಿ ಯಾವುದೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾಕೆಂದ್ರೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿದೆ. ಇನ್ವೆಸ್ಟಿಗೇಷನ್ ಅಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಟೀಮ್ ಏನೇನು ಸೆಟ್ ಆಗಿದೆ ಸರ್? ಅದಕ್ಕೆ ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಇಲ್ಲ ಇಲ್ಲಿಂದ ಸ್ಥಳೀಯವಾಗಿ ಟೀಮ್ ಸೆಟಪ್ ಮಾಡಿದ್ದಾರೆ. ಅದು ಆದ್ಮೇಲೆ ಅವರು ಏನು ವರದಿ ಕೊಡ್ತಾರೆ, ಅದಾದ್ಮೇಲೆ ಅಗತ್ಯ ಬಿದ್ದರೆ ಮುಂದೆ ಸಿಐಡಿನೋ ಎಸ್ಐಟಿನೋ ತೀರ್ಮಾನ ಮಾಡ್ತಾರೆ. ಭೇಟಿ ನೀಡಿದ್ದಾರೆ ಅಂತ ಹೇಳಿ ರಾಜೇಂದ್ರ ಹೇಳಿದ್ದಾರೆ ಸರ್. ಈಗಾಗಲೇ ಸಿಐಡಿ ವಹಿಸಿದೆಯಾ ಅಂತ ಸರ್ಕಾರ? ಅಲ್ಲ, ಈಗಾಗಲೇ ಒಂದು ಟೀಮ್ ಸೆಟಪ್ ಮಾಡಿದ್ದಾರೆ. ಆ ಟೀಮ್ ಬಂದು ಅವರು ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಈಗ ಆಡಿಯೋ ವೈರಲ್ ಆಗಿದೆ ಸರ್, ಅದು ಸುಪಾರಿ ಕೊಟ್ಟಿರುವಂತ ಆಡಿಯೋ ಅದೆಲ್ಲ ಅವ್ರು ಗಮನಿಸ್ತಾರೆ. ಸ್ಟೇಟಸ್ ಏನಿದೆ ಸರ್? ನಾನೇನು ಹೇಳೋದಿಲ್ಲ. ಸರ್, ನಾನೇನು ಹೇಳಕ್ ಹೋಗಲ್ಲ. ಸ್ಪೆಷಲ್ ಟೀಮ್ ನೇತೃತ್ವ ಯಾರು ಸರ್? ಸ್ಪೆಷಲ್ ಟೀಮ್ ಅವರು ಅನೌನ್ಸ್ ಮಾಡಿದ್ದಾರೆ ಅನ್ಸುತ್ತೆ, ಇನ್ನೂ ಮಾಡಿಲ್ವಾ? ಇಲ್ಲ ಸರ್, ಅದು ವಂಶಿ ಕೃಷ್ಣ ಮಾಡ್ತಾರೆ. ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಈ ರಾಜೇಂದ್ರ ಕೊಲೆ ಸುಪಾರಿ ಆಡಿಯೋ ಲೀಕ್ಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏನ್ ಹೇಳಿದ್ದಾರೆ? ಆಡಿಯೋ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದಾರೆ. ರಾಜೇಂದ್ರ ವಿಚಾರ ನಾನ್ ಮಾತಾಡಲ್ಲ, ಎಲ್ಲವೂ ತನಿಖೆಯಲ್ಲಿದೆ. ತನಿಖೆಯಲ್ಲಿರುವಾಗ ಏನು ಮಾತಾಡಕ್ಕಾಗಲ್ಲ. ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆ ನಾನೇನು ಮಾತಾಡಕ್ಕಾಗಲ್ಲ. ಅಗತ್ಯ ಬಿದ್ದರೆ ಸಿಐಡಿ ಅಥವಾ ಎಸ್ಐಟಿ ತನಿಖೆಗೆ ತೀರ್ಮಾನ ಕೈಗೊಳ್ತೀವಿ ಅಂತ ತುಮಕೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ. ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗ್ಲಿ ರಾಜಣ್ಣ ಅವ್ರ ವಿಚಾರದಲ್ಲಾಗ್ಲಿ ಯಾವುದೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾಕೆಂದ್ರೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿದೆ. ಇನ್ವೆಸ್ಟಿಗೇಷನ್ ಅಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಟೀಮ್ ಏನೇನು ಸೆಟ್ ಆಗಿದೆ ಸರ್? ಅದಕ್ಕೆ ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಇಲ್ಲ ಇಲ್ಲಿಂದ ಸ್ಥಳೀಯವಾಗಿ ಟೀಮ್ ಸೆಟಪ್ ಮಾಡಿದ್ದಾರೆ. ಅದು ಆದ್ಮೇಲೆ ಅವರು ಏನು ವರದಿ ಕೊಡ್ತಾರೆ, ಅದಾದ್ಮೇಲೆ ಅಗತ್ಯ ಬಿದ್ದರೆ ಮುಂದೆ ಸಿಐಡಿನೋ ಎಸ್ಐಟಿನೋ ತೀರ್ಮಾನ ಮಾಡ್ತಾರೆ. ಭೇಟಿ ನೀಡಿದ್ದಾರೆ ಅಂತ ಹೇಳಿ ರಾಜೇಂದ್ರ ಹೇಳಿದ್ದಾರೆ ಸರ್. ಈಗಾಗಲೇ ಸಿಐಡಿ ವಹಿಸಿದೆಯಾ ಅಂತ ಸರ್ಕಾರ? ಅಲ್ಲ, ಈಗಾಗಲೇ ಒಂದು ಟೀಮ್ ಸೆಟಪ್ ಮಾಡಿದ್ದಾರೆ. ಆ ಟೀಮ್ ಬಂದು ಅವರು ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಈಗ ಆಡಿಯೋ ವೈರಲ್ ಆಗಿದೆ ಸರ್, ಅದು ಸುಪಾರಿ ಕೊಟ್ಟಿರುವಂತ ಆಡಿಯೋ ಅದೆಲ್ಲ ಅವ್ರು ಗಮನಿಸ್ತಾರೆ. ಸ್ಟೇಟಸ್ ಏನಿದೆ ಸರ್? ನಾನೇನು ಹೇಳೋದಿಲ್ಲ. ಸರ್, ನಾನೇನು ಹೇಳಕ್ ಹೋಗಲ್ಲ. ಸ್ಪೆಷಲ್ ಟೀಮ್ ನೇತೃತ್ವ ಯಾರು ಸರ್? ಸ್ಪೆಷಲ್ ಟೀಮ್ ಅವರು ಅನೌನ್ಸ್ ಮಾಡಿದ್ದಾರೆ ಅನ್ಸುತ್ತೆ, ಇನ್ನೂ ಮಾಡಿಲ್ವಾ? ಇಲ್ಲ ಸರ್, ಅದು ವಂಶಿ ಕೃಷ್ಣ ಮಾಡ್ತಾರೆ. ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಈ ರಾಜೇಂದ್ರ ಕೊಲೆ ಸುಪಾರಿ ಆಡಿಯೋ ಲೀಕ್ಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏನ್ ಹೇಳಿದ್ದಾರೆ? ಆಡಿಯೋ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದಾರೆ. ರಾಜೇಂದ್ರ ವಿಚಾರ ನಾನ್ ಮಾತಾಡಲ್ಲ, ಎಲ್ಲವೂ ತನಿಖೆಯಲ್ಲಿದೆ. ತನಿಖೆಯಲ್ಲಿರುವಾಗ ಏನು ಮಾತಾಡಕ್ಕಾಗಲ್ಲ. ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆ ನಾನೇನು ಮಾತಾಡಕ್ಕಾಗಲ್ಲ. ಅಗತ್ಯ ಬಿದ್ದರೆ ಸಿಐಡಿ ಅಥವಾ ಎಸ್ಐಟಿ ತನಿಖೆಗೆ ತೀರ್ಮಾನ ಕೈಗೊಳ್ತೀವಿ ಅಂತ ತುಮಕೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ. ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗ್ಲಿ ರಾಜಣ್ಣ ಅವ್ರ ವಿಚಾರದಲ್ಲಾಗ್ಲಿ ಯಾವುದೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾಕೆಂದ್ರೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿದೆ. ಇನ್ವೆಸ್ಟಿಗೇಷನ್ ಅಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಟೀಮ್ ಏನೇನು ಸೆಟ್ ಆಗಿದೆ ಸರ್? ಅದಕ್ಕೆ ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಇಲ್ಲ ಇಲ್ಲಿಂದ ಸ್ಥಳೀಯವಾಗಿ ಟೀಮ್ ಸೆಟಪ್ ಮಾಡಿದ್ದಾರೆ. ಅದು ಆದ್ಮೇಲೆ ಅವರು ಏನು ವರದಿ ಕೊಡ್ತಾರೆ, ಅದಾದ್ಮೇಲೆ ಅಗತ್ಯ ಬಿದ್ದರೆ ಮುಂದೆ ಸಿಐಡಿನೋ ಎಸ್ಐಟಿನೋ ತೀರ್ಮಾನ ಮಾಡ್ತಾರೆ. ಭೇಟಿ ನೀಡಿದ್ದಾರೆ ಅಂತ ಹೇಳಿ ರಾಜೇಂದ್ರ ಹೇಳಿದ್ದಾರೆ ಸರ್. ಈಗಾಗಲೇ ಸಿಐಡಿ ವಹಿಸಿದೆಯಾ ಅಂತ ಸರ್ಕಾರ? ಅಲ್ಲ, ಈಗಾಗಲೇ ಒಂದು ಟೀಮ್ ಸೆಟಪ್ ಮಾಡಿದ್ದಾರೆ. ಆ ಟೀಮ್ ಬಂದು ಅವರು ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಈಗ ಆಡಿಯೋ ವೈರಲ್ ಆಗಿದೆ ಸರ್, ಅದು ಸುಪಾರಿ ಕೊಟ್ಟಿರುವಂತ ಆಡಿಯೋ ಅದೆಲ್ಲ ಅವ್ರು ಗಮನಿಸ್ತಾರೆ. ಸ್ಟೇಟಸ್ ಏನಿದೆ ಸರ್? ನಾನೇನು ಹೇಳೋದಿಲ್ಲ. ಸರ್, ನಾನೇನು ಹೇಳಕ್ ಹೋಗಲ್ಲ. ಸ್ಪೆಷಲ್ ಟೀಮ್ ನೇತೃತ್ವ ಯಾರು ಸರ್? ಸ್ಪೆಷಲ್ ಟೀಮ್ ಅವರು ಅನೌನ್ಸ್ ಮಾಡಿದ್ದಾರೆ ಅನ್ಸುತ್ತೆ, ಇನ್ನೂ ಮಾಡಿಲ್ವಾ? ಇಲ್ಲ ಸರ್, ಅದು ವಂಶಿ ಕೃಷ್ಣ ಮಾಡ್ತಾರೆ. ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ.